ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಬಂದು ಮಂಡೇ ವ್ಲಾಗ್ ಆಗಿದೆ. ಸೊ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಲು ಬಂದಿತ್ತು, ಹಾಲನ್ನ ತಪ್ಪಲಿಗೆ ಅಂತ ಉಯ್ಯೋಕೆ ಹೋದೆ. ಅದು ಜಸ್ಟ್ ಸ್ವಲ್ಪ ಚೆಲ್ಬಿಡ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹಾಲು ಸಹ ಕಾಯೋದಕ್ಕೆ ಇಟ್ಕೊಂಡೆ. ಇನ್ನು ಮಧ್ಯಾಹ್ನದ ಊಟಕ್ಕೆ ಸಾಂಬಾರು ಏನೂ ಇರಲಿಲ್ಲ ಅಂತ ಮಜ್ಜಿಗೆ ಸಾಂಬಾರು ಮಾಡೋಣ ಅಂತ ಮೊಸರನ್ನ ಮಜ್ಜಿಗೆ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋದು ಕಾಯಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಅದನ್ನೆಲ್ಲನೂ ನೀಟಾಗಿ ಸೋರಿಸ್ಕೊಂಡು ಮಸಾಲನ್ನು ಸಹ ರುಬ್ಕೊಂಡು ಇವಾಗ ನಾನು ಒಗ್ಗರಣೆನ ಹಾಕೋತಾ ಇದ್ದೀನಿ. ಅದೆಲ್ಲ ಫ್ರೈ ಆದಮೇಲೆ ಖಾರ ಹುಯ್ದು ಬಿಟ್ಟು ಒಂದು 2 ಮಿನಿಟ್ಸ್ ಬೇಯಿಸ್ಬಿಟ್ಟು ಲಾಸ್ಟಿಗೆ ಅದನ್ನು ಸಹ ಎಲ್ಲನೂ ಸೆಟ್ ಮಾಡಿ ಬಿಟ್ಟು ಬೇಯೋದಕ್ಕೆ ಫೈನಲಿ ಸಾಂಬಾರು ಕೂಡ ರೆಡಿನೇ ಆಯಿತು. ಇನ್ನು ನನ್ನ ಮಗಳು ಮಲ್ಕೊಂಡಿದ್ಲು. ಸೊ ಅವಳು ಎದ್ದು ಅವಳ ಪಾಡಿಗೆ ಅವಳು ಆ ರಿಂಗ್ಸ್ ಇಟ್ಕೊಂಡು ಆಡ್ತಾಯಿದ್ಲು. ಇನ್ನು ಸಂಜೆ ನಾನೇ ಇನ್ನೊಂದು ಸಲ ದೀಪನ ಹಚ್ಚಿ ಯಾಕೋ ಗೊತ್ತಿಲ್ಲ ಕೇಸರಿಬಾತು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ಎಲ್ಲನೂ ರೆಡಿ ಮಾಡಿಕೊಂಡು ರವೆ ಎಲ್ಲ ಹುರ್ಕೊಂಡು ಕೇಸರಿಬಾತನ್ನು ಸಹ ಮಾಡಿಕೊಂಡೆ. ಈ ರೆಸಿಪಿ ನನ್ನ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಆಗಿದೆ. ಸೊ ಹೋಗಿ ಚೆಕ್ ಮಾಡಿ. ಹಾಗೆ ತರಕಾರಿ ತಂದಿದ್ರಲ್ವ ಅದನ್ನೆಲ್ಲ ನೀಟಾಗಿ ಸೆಟ್ ಮಾಡಿಕೊಂಡು, ಹಾಗೆ ನನ್ನ ಫೇವ್ರೆಟ್ ಸೀಬೆಹಣ್ಣ ತಂದಿದ್ರು ಇವತ್ತು. ಸೊ ಹಂಗಾಗಿ ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಎತ್ತಿಟ್ಕೊಂಡೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.